ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಇತ್ತೀಚೆಗೆ 3 ಡ್ರಗ್ಸ್ ತಯಾರಿಕಾ ಘಟಕ ಪತ್ತೆಯಾಗಿತ್ತು. ಇದೀಗ ಮತ್ತೆ ಅರಮನೆ ನಗರಿ ಮೈಸೂರಿನಲ್ಲಿ ಮತ್ತೊಂದು ಡ್ರಗ್ಸ್ ತಯಾರಿಕಾ ಘಟಕ ಪತ್ತೆಯಾಗಿದೆ. ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಡ್ರಗ್ಸ್ ತಯಾರಿಕಾ ಲ್ಯಾಬ್ ಪತ್ತೆಯಾಗಿದೆ. ದೆಹಲಿ ಎನ್ಸಿಬಿ ಅಧಿಕಾರಿಗಳು ಮಾದಕ ದ್ರವ್ಯ ಜಾಲ ಪತ್ತೆ ಹಚ್ಚಿದ್ರು. ಆ ವೇಳೆ ಬಂಧಿಸಲಾದ ಆರೋಪಿಗಳು ನೀಡಿದ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಲಾಗಿದೆ. ರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಹಾಗೂ ಮೈಸೂರು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ರು. ಕಾರ್ಯಾಚರಣೆ ವೇಳೆ ಫಿನೈಲ್ನ ಕಚ್ಚಾ ವಸ್ತುಗಳು, ಡಿಟರ್ಜೆಂಟ್, ಸೋಡಾ, ಉಪ್ಪು ಸೇರಿ ಕಚ್ಚಾ ವಸ್ತು ಪತ್ತೆಯಾಗಿದೆ. ಇನ್ನು ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಈ ಬಗ್ಗೆ ಮೈಸೂರಲ್ಲಿ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಮಾತನಾಡಿದ್ದು, ಇದೊಂದು ಫಾಲೋ ಅಪ್ ಕೇಸ್. ಗುಜರಾತ್ನಲ್ಲಿ ಓರ್ವ ಆರೋಪಿಯನ್ನು ಬಂಧಿಸಲಾಗಿದೆ. ಆತನ ಸಂಬಂಧಿ ಈ ಗಣಪತ್ ಲಾಲ್, ಈತ ಇಲ್ಲಿ ಫಿನೈಲ್ ಫ್ಯಾಕ್ಟರಿ ನಡೆಸ್ತಾ ಇದ್ದಾನೆ. ಅನುಮಾನ ಬಂದ ಹಿನ್ನೆಲೆಯಲ್ಲಿ ಇಲ್ಲಿಯೂ ಪರಿಶೀಲನೆ ಮಾಡಲಾಗಿದೆ. ಇಲ್ಲಿ ಯಾವುದೇ ಮಾದಕ ವಸ್ತುಗಳು ಪತ್ತೆಯಾಗಿಲ್ಲ. ನಮ್ಮ ಪೊಲೀಸರು ಎನ್ಸಿಬಿ ಅಧಿಕಾರಿಗಳಿಗೆ ಸಹಕಾರ ಕೊಟ್ಟಿದ್ದೇವೆ ಅಂತ ಕಮಿಷನರ್ ಸೀಮಾ ಲಾಟ್ಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಆ ಥರ ಇಲ್ಲ. ಈಗ ನಮ್ಮ ಆರೋಪಿನ ಒಬ್ರು ಬೇರೆ ಸ್ಟೇಟಲ್ಲಿ ಎಲ್ಲಾದ್ರೂ ಸಿಕ್ಕಿದ್ರೆ ನಾವು ಹೋಗ್ತೀವಿ, ಫಾಲೋ ಅಪ್ ಅಂತ ಹೋಗ್ತೀವಿ. ಆ ರೀತಿ ಇರೋದು. ನಾವು ಅನುಮಾನಾಸ್ಪದ ಜಾಗಗಳಿಗೆಲ್ಲ ಹೋಗ್ತಾ ಇದ್ದೀವಿ, ಚೆಕ್ ಮಾಡ್ತಾ ಇದ್ದೀವಿ. ಏನಾದರೂ ಇದ್ರೆ ನಾವು ಅದನ್ನು ಕೇಸು ಮಾಡ್ತಾ ಇದ್ದೀವಿ. ಅದನ್ನು ನಾನು ತಮಗೆ ಹೇಳ್ತಾನೂ ಇದ್ದೀನಿ. ಸೊ ಇದು ರೆಗ್ಯುಲರ್ ವಿಚಾರಣೆ ಬಂದಿರೋದು ಅಷ್ಟೇ, ಬಿಟ್ರೆ ಬರೀ ಏನು ಇದು ಆ ಥರ ಇಲ್ಲ. ಈಗ ಇನ್ನು ಡ್ರಗ್ಸ್ ಲ್ಯಾಬ್ ಪತ್ತೆಯಾದ ಕಟ್ಟಡ ಬೋರೇಗೌಡ ಅನ್ನುವವರದ್ದಾಗಿದೆ. ಕಳೆದ 1 ವರ್ಷದ ಮನೆಯನ್ನ ಬಾಡಿಗೆಗೆ ಕೊಟ್ಟಿದ್ದಾರೆ. ಬ್ರೋಕರ್ ಒಬ್ಬರಿಂದ ಗಣಪತ್ ಲಾಲ್ ಎಂಬಾತ ಬಾಡಿಗೆ ಪಡೆದಿದ್ರು. ಇನ್ನು ಕೆಲಸ ಶುರು ಮಾಡಿರಲಿಲ್ಲ. ಒಂದಷ್ಟು ಮಷಿನ್ ಯೂನಿಟ್ಗಳನ್ನು ತಂದಿದ್ದಾರೆ ಎಂಬ ಮಾಹಿತಿಯಿಂದ ಕಟ್ಟಡದ ಮಾಲೀಕ ಬೋರೇಗೌಡ ಪರ ವಕೀಲ ಭರತ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೋರೇಗೌಡ ಅಂತ ಅವ್ರಿಗೆ KDB-ಇಂದ ಇದು ಅಲಾಟಾಗಿರೋದು. ಅವರು 1 ವರ್ಷದಿಂದ ಗಣಪತ್ ಲಾಲ್ ಅನ್ನೋರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಅಗ್ರಿಮೆಂಟು ಕೂಡ ಆಗಿದೆ. ಅವರೇನೋ ಕೆಮಿಕಲ್ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಬಾಡಿಗೆ ತೊಗೊಂಡ್ರು. ತಿಂಗಳಿಗೆ 40,000 ಬಾಡಿಗೆ 5 ಲಕ್ಷ ಅಡ್ವಾನ್ಸ್ ತೊಗೊಂಡಿದ್ದಾರೆ. ಇವತ್ತಿಗೆ ಪೊಲೀಸರು ಬಂದು ಏನೋ ಇವ್ರನ್ನ ಇದು ನಿಮ್ಮದು ಫ್ಯಾಕ್ಟ್ರಿ ಏನೋ ತೊಂದರೆ ಆಗಿದೆ ಅಂತ ಬಂದು ಇದು ಮಾಡಿದ್ದಾರೆ. ಬಟ್ ಇನ್ನೂ ಏನು ಡೀಟೇಲ್ಸ್ ಗೊತ್ತಿಲ್ಲ. ಯಾರೋ ಗುಜರಾತಲ್ಲಿ ಒಬ್ಬನ ಡ್ರಗ್ಸ್ ಸೀಸ್ ಮಾಡಿದ್ರಂತೆ. ಅವ್ರ ಕಡೆ ಇವರು ರಿಲೇಟಿವ್ ಅಂತೆ, ಈ ಟೆನೆಂಟು. ಅದಕ್ಕೆ ಅವ್ರನ್ನೂ ಕೂಡ ವಿಚಾರಣೆ ತಗೊಂಡಿದ್ದಾರೆ. ಬಿಲ್ಡಿಂಗ್ ಬೋರೆ ಮುಡಾ ಕೇಸ್ನ ಸುಳಿವಲ್ಲಿ ಸಿಕ್ಕಿದ್ದ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ, ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ದೇವರಾಜ್ಗೆ ರಿಲೀಫ್ ಸಿಕ್ಕಿದೆ. ಅಲ್ಲದೆ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವ ಬಿ ರಿಪೋರ್ಟ್ ಅಂಗೀಕಾರವಾಗಿದ್ದು, ಉಳಿದ ಆರೋಪಿಗಳ ವಿರುದ್ಧ ತನಿಖೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಲ್ಲದೆ ಲೋಕಾಯುಕ್ತ ತನಿಖಾಧಿಕಾರಿ ಮೇಲೆ ನ್ಯಾಯಾಂಗ ನಿಂದನೆ ಅರ್ಜಿ ಹಾಕಿದ್ದ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ವಜಾ ಆಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸ್ನೇಹಮಯಿ ಕೃಷ್ಣ, ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ನ್ಯಾಯಾಲಯದ ಗಮನಕ್ಕೆ ತಂದಿದ್ದೆ. ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಅಂಗೀಕಾರ ಆಗಿದೆ. ಯಾವ ಆಧಾರದ ಮೇಲೆ ಈ ಆದೇಶ ನೀಡಿದೆ ನೋಡಿಕೊಂಡು ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಆರೋಪ ಮಾಡಿದಂತಹ ಪ್ರತಿಯೊಂದು ಆರೋಪಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಇರುವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕು. ಆದರೂ ಕೂಡ ಮಾನ್ಯ ನ್ಯಾಯಾಲಯ ಯಾವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಆದೇಶ ಮಾಡಿದಂತ ನನಗೆ ನಿಜವಾಗ್ಲೂ ಕುತೂಹಲ ಆಗಿದೆ. ಆ ಸಂಪೂರ್ಣ ಆದೇಶವನ್ನು ಪಡೆದ ನಂತರನೇ ಅದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಗೊತ್ತಾಗುತ್ತೆ. ಅದನ್ನು ಪಡ್ಕೊಂಡು ನಾನು ಹೋರಾಟವನ್ನು ಮುಂದೆ ಹರಿಸ್ತೀನಿ. ಯಾವುದೇ ಕಾರಣಕ್ಕೂ ಈ ಆರೋಪಿಗಳು ತಪ್ಪಿಸ್ಕೊಳ್ಳೋದಕ್ಕೆ ನಾನು ಅವಕಾಶವನ್ನು ಕೊಡಲ್ಲ. ಇದು ತಾತ್ಕಾಲಿಕವಾಗಿ ಅವ್ರು ರಿಲೀಫ್ ಅಷ್ಟೇ ಹೊರತು ಶಾಶ್ವತ ಅಲ್ಲ. ಸೊ ಮುಂದಿನ ಹೇಳಿದ್ರೆ ಕಾನೂನು ಹೋರಾಟ ಮುಂದುವರಿಯುತ್ತೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡ ಜೈಲು ಪಾಲಾಗಿದ್ದಾನೆ. ಶಿಡ್ಲಘಟ್ಟ JMFC ಕೋರ್ಟ್ ರಾಜೀವ್ ಗೌಡನ ಬೇಲ್ ಅರ್ಜಿ ವಿಚಾರಣೆ ನಡೆಸಿದೆ. ಪರ ಮತ್ತು ವಿರೋಧ ಎರಡೂ ಕಡೆ ವಾದ ಆಲಿಸಿದ ನ್ಯಾಯಾಧೀಶರು ಜನವರಿ 30ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿದ್ದಾರೆ. ಇನ್ನು ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡ ಜೈಲು ಪಾಲಾಗಿದ್ದಾರೆ. ಗಂಡನನ್ನ ನೆನೆದು ರಾಜೀವ್ ಗೌಡ ಪತ್ನಿ ಸಹನ ಕಾರ್ಯಕರ್ತರ ಎದುರು ಕಣ್ಣೀರು ಹಾಕಿದ್ದಾರೆ. ಇವತ್ತು ಅವರ ಸ್ಥಿತಿ ನನ್ನಿಂದ ನೋಡೋದಕ್ಕಾಗ್ತಾ ಇಲ್ಲ. ಇದೇ ಶಾಶ್ವತವೇನಲ್ಲ, ಕತ್ತಲು ಮುಗಿದ ಮೇಲೆ ಬೆಳಕು ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಆತ ನಾನು ಕಂಡಂಗೆ 2019ರಿಂದ ಈ ಕ್ಷೇತ್ರದಲ್ಲಿ ದುಡಿತಾ ಬಂದಿದ್ದಾರೆ. ಕಾಂಗ್ರೆಸ್ಸನ್ನೇ ಉಸಿರಾಡಿಸ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದರೆ ಜನಸೇವೆ, ಸಂಜೆ ಆದರೆ ಜನಸೇವೆ ಅಂತ ಮಾಡ್ತಾ ಇರುವಂಥ ಯುವ ನಾಯಕ ಈ ದಿನ ಕಾರಣಾಂತರಗಳಿಂದ ಅವರಿಗೆ ಪರಿಸ್ಥಿತಿ ಬಂದಿದೆ. ಬಟ್ ಇದು ಶಾಶ್ವತ ಅಲ್ಲ. ಕತ್ತಲುಗಳದ್ದು ಬೆಳಕು ಬಂದೇ ಬರುತ್ತೆ. ಇದೆಲ್ಲರಿಗೂ ಗೊತ್ತಿದೆ. ಗೌರವ ಮುಂದೆ ಬರ್ತಾರೆ. ಮುಂದೆ ಬಂದು ಸಮರ್ಪಕವಾಗಿ ನಿಮ್ಮೆಲ್ಲ ಜೊತೆಗೆ ನಿಂತ್ಕೊಳ್ತಾರೆ. ಮುಂದಿನ ಈಗ ಅಜಿತ್ ಪವಾರ್ ಅಂತ್ಯದ ಸುದ್ದಿಗಳನ್ನು ನೋಡೋಣ.
ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಡಿಸಿಎಂ ಅಜಿತ್ ಪವಾರ್ ಪ್ರಯಾಣ ಮಾಡ್ತಾ ಇದ್ದ ವಿಮಾನ ಪತನವಾಗಿದೆ. ವಿಮಾನ ಪತನದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ರಕ್ಷಣಾ ಅಧಿಕಾರಿಗಳು ಧಾವಿಸಿದ್ದು ರಕ್ಷಣಾ ಕಾರ್ಯಾಚರಣೆಗಳು ನಡೀತಾ ಇದೆ. ಪ್ರಾಥಮಿಕ ವರದಿಗಳ ಪ್ರಕಾರ ತುರ್ತು ಭೂಸ್ಪರ್ಶ ಆಗುವ ಸಂದರ್ಭದಲ್ಲಿ ವಿಮಾನ ಪತನ ಆಗಿರುವ ಮಾಹಿತಿ ಸಿಕ್ಕಿದೆ. ಇನ್ನು ಬಾರಾಮತಿ ಆಸ್ಪತ್ರೆಗೆ ಮಹಾರಾಷ್ಟ್ರ ರಾಜಕಾರಣಿಗಳು ಭೇಟಿ ಕೊಟ್ಟು ಅಜಿತ್ ಪವಾರ್ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಇದೇ ವೇಳೆ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ಅವರಿಗೆ ಸಾಂತ್ವನ ಹೇಳಿದ್ದಾರೆ. ಅಂತಿಮ ದರ್ಶನಕ್ಕೆ ಬಂದ ಪವಾರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಾಳೆ ಅಜಿತ್ ಪವಾರ್ ಅಂತ್ಯಕ್ರಿಯೆಗೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದು ಮಹಾರಾಷ್ಟ್ರ ಸರ್ಕಾರದಿಂದ ಸಾರ್ವಜನಿಕ ದರ್ಶನಕ್ಕೂ ಕೂಡ ಸಕಲ ವ್ಯವಸ್ಥೆ ಮಾಡಲಾಗಿದೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದ ವಿಮಾನ ಪತನದಲ್ಲಿ ಡಿಸಿಎಂ ಅಜಿತ್ ಪವಾರ್ ಸೇರಿದಂತೆ 5 ಮಂದಿ ಮೃತಪಟ್ಟಿದ್ದಾರೆ. ಡಿಸಿಎಂ ಅಜಿತ್ ಪವಾರ್ ಜೊತೆಗಿದ್ದ 2 ಸಿಬ್ಬಂದಿ ಹಾಗೂ 2 ಪೈಲಟ್ಗಳು ಮೃತಪಟ್ಟಿದ್ದಾರೆ. ಶಾಂಭವಿ ಪಾಠಕ್ ಸೇರಿದಂತೆ 2 ಪೈಲಟ್ಗಳು ದುರ್ಮರಣ ಅಪ್ಪಿದ್ದಾರೆ. ದಟ್ಟ ಮಂಜಿನ ವಾತಾವರಣ ಇದ್ದಿದ್ದರಿಂದ ದುರಂತ ಆಗಿರುವ ಸಾಧ್ಯತೆ ಇದ್ದು 2ನೇ ಬಾರಿಗೆ ಲ್ಯಾಂಡಿಂಗಿಗೆ ಪ್ರಯತ್ನ ಪಟ್ಟಾಗ ಅವಘಡ ಸಂಭವಿಸಿದೆ ಅಂತ ದುರಂತದ ಬಗ್ಗೆ ಡಿಜಿಸಿಎ ಪ್ರಾಥಮಿಕ ಮಾಹಿತಿ ನೀಡಿದ್ದಾರೆ. ಇನ್ನು ಅಜಿತ್ ಪವಾರ್ ಪ್ರಯಾಣ ಮಾಡ್ತಾ ಇದ್ದ ವಿಮಾನ ಅಪಘಾತ ಕುರಿತು ತನಿಖೆ ಕೂಡ ನಡೆಯಲಿದೆ. ಎಎಐಬಿ ಅಂದ್ರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಕೂಲಂಕುಷ ತನಿಖೆ ನಡೆಸುತ್ತೆ. ಈಗಾಗಲೇ ಎಎಐಬಿ ತಂಡ ಘಟನಾ ಸ್ಥಳಕ್ಕೆ ತಲುಪಿದ್ದು ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಆಧರಿಸಿ ತನಿಖೆ ಮುಂದುವರಿಸುತ್ತೆ. ಅಜಿತ್ ಪವಾರ್ ವಿಮಾನ ಪತನವಾದ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಸರಿಯಾಗಿ ಇವತ್ತು ಬೆಳಗ್ಗೆ 8:46ಕ್ಕೆ ವಿಮಾನ ಪತನವಾಗಿದ್ದು ಸಮೀಪದ ಹೈವೇ ಪಕ್ಕದ ಸಿಸಿಟಿವಿಯಲ್ಲಿ ಸ್ಫೋಟದ ದೃಶ್ಯ ಕ್ಯಾಪ್ಚರ್ ಆಗಿದೆ. ವಿಮಾನ ಸ್ಫೋಟಗೊಂಡು ಬೆಂಕಿ ಹಾಗೂ ಹೊಗೆ ಬರ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನ್ಯೂಸ್ 18ಗೆ ವಿಮಾನ ಪತನದ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ನಿಧನಕ್ಕೆ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂತಾಪ ವ್ಯಕ್ತಪಡಿಸಿದರು. ಇನ್ನು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂತಾಪ ಸೂಚಿಸಿದ್ದು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಆ ದೇವರು ನೀಡಲಿ ಎಂದಿದ್ದಾರೆ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ನಾಳೆ ಅಜಿತ್ ಪವಾರ್ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಲ್ಲದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ಗಾಂಧಿ ಸಂತಾಪ ಸೂಚಿಸಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಸಂತಾಪ ಸೂಚಿಸಿದ್ದು ಅಜಿತ್ ಪವಾರ್ ನಿಧನದಿಂದ ತೀವ್ರ ಆಘಾತವಾಗಿದೆ. ಈ ಬಗ್ಗೆ ಕೂಲಂಕುಷ ತನಿಖೆ ಆಗಬೇಕು ಅಂತ ಪೋಸ್ಟ್ ಹಾಕಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸಚಿವ ಎಚ್ಕೆ ಪಾಟೀಲ್, ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ ಸವದಿ, ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಹಲವರು ನಾಯಕರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ದುರಂತಕ್ಕೆ ಪವಾರ್ ಅವರು ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿಗಳು. ಅವರು ವಿಮಾನ ದುರಂತಕ್ಕೆ ಈಡಾಗಿ ಸಾವನ್ನಪ್ಪಿದ್ದಾರೆ. ಇದು ಬಹಳ ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅಜಿತ್ ಪವಾರ್ ಅವರು ಒಮ್ಮೆ ಸಂಸದರಾಗಿದ್ದರು, ಅನೇಕ ಸಾರಿ ಶಾಸಕರಾಗಿದ್ದರು, ಮಂತ್ರಿಯಾಗಿದ್ದರು, ಉಪಮುಖ್ಯಮಂತ್ರಿಯಾಗಿದ್ದರು. ಬೆಳಗ್ಗೆ ಭಾಳ ಶಾಕಿಂಗ್ ನ್ಯೂಸು. ನನಗೆ ವಿಚಾರ ತಿಳಿತು. ಒಬ್ಬ ಹಿರಿಯ ನಾಯಕರು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ರು. ನನಗೆ ಪಾರ್ಟಿ ಬಿಟ್ಟು ತಿರ್ಗಾ ಹೋಗಿ ತಿರ್ಗಾ ವಾಪಸ್ಸು ಇದೆಲ್ಲ ಆದಾಗ ಸ್ವಲ್ಪ ಮನಸ್ಸು ನೋವಾಗಿತ್ತು. ಆದರೆ ಅವರು ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಅವರು ತೀರ್ಮಾನ ಮಾಡಿದ್ದಾರೆ. ಅದನ್ನು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೋಗೋದಿಲ್ಲ. ಬಟ್ ಭಾಳ ಪ್ರೋಗ್ರೆಸಿವ್ ಲೀಡರ್ ಅವರು. ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟ್ರು ಹೇಳ್ತಾಯಿದ್ರು, ಆಲ್ವೇಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ವಿರೋಧ ಪಾರ್ಟಿ ಇದ್ದರೂ ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು. ಇವತ್ತು ಅವರು ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟ್ರು. ಸೊ ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ.
ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರೆಲ್ಲ ಕುಟುಂಬದ ಅನ್ಯಾಯಿಗಳಿಗೆಲ್ಲ ಏನು ಆ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ. ರಾಜಕಾರಣಿಗಳು ಭಾಳ ಹುಷಾರಾಗಿರಬೇಕು. ಪ್ಲೇನ್ಗಳಲ್ಲಿಂದ ಚಿಕ್ಕ ಚಿಕ್ಕ ಪ್ಲೇನ್ಗಳಲ್ಲಿ ಪ್ರಯಾಣ ಮಾಡುವಾಗ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಪವಾರ್ ನಿಧನ ತುಂಬಾ ದುಃಖ ತಂದಿದೆ. ನಮ್ಮ ಪಕ್ಷದ ಜೊತೆ ಪವಾರ್ ನಿಂತಿದ್ರು, ಸಾಕಷ್ಟು ಕಷ್ಟ ಸವಾಲುಗಳನ್ನು ಎದುರಿಸಿದ್ರು ಅಂತ ಫಡ್ನವೀಸ್ ಪವಾರ್ ಗುಣಗಾನ ಮಾಡಿದ್ದಾರೆ. ಇದೇ ವೇಳೆ ಮಹಾರಾಷ್ಟ್ರದಲ್ಲಿ 3 ದಿನ ಶೋಕಾಚರಣೆ ಮಾಡಲಾಗುತ್ತೆ ಅಂತ ಮಹಾರಾಷ್ಟ್ರದ ಸಿಎಂ ಫಡ್ನವೀಸ್ ಘೋಷಣೆ ಕೂಡ ಮಾಡಿದ್ದಾರೆ. ಇನ್ನು ಅಜಿತ್ ಪವಾರ್ ನಿಧನಕ್ಕೆ ಡಿಸಿಎಂ ಏಕನಾಥ್ ಶಿಂಧೆ ಸಂತಾಪ ಸೂಚಿಸಿದ್ದು ಮಹಾರಾಷ್ಟ್ರಕ್ಕೆ ದುರಾದೃಷ್ಟಕರ. ಇದು ಇಡೀ ಮಹಾರಾಷ್ಟ್ರಕ್ಕೆ ನೋವಿನ ಘಟನೆ ಅಂತ ಶಿಂಧೆ ಹೇಳಿದ್ದಾರೆ. अतिशय दुर्दैवी घटना आज महाराष्ट्रात घडली आहे. खरं म्हणजे असं कुणाच्या स्वप्नातही वाटलं नसेल की अजितदादा एवढ्या लवकर आपल्यातून जातील. ही महाराष्ट्रासाठी अतिशय दुःखद आणि दुर्दैवी घटना अजितदादांच्या जाण्याने झालेली आहे. खरं म्हणजे अजितदादा गेले अनेक वर्ष या महाराष्ट्राच्या राजकारणात नेतृत्व करत होते आणि अतिशय परखड स्पष्ट वक्तेपणा आणि महाराष्ट्र के उप मुख्यमंत्री और जमीन से जुड़े हुए जननेता श्रीमान अजितदादा पवार, इनका एक विमान के एक्सीडेंट में बहुत ही दुखद निधन हुआ है. इसकी वार्ता आने के बाद समूचे महाराष्ट्र में बहुत ही दुख का वातावरण तैयार हुआ है. हम सभी के लिए इस प्रकार के जननेता को खोना एक अपरिमित इस प्रकार की हानि है. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಡಿಸಿಎಂ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಪತನವಾಗಿದೆ. ದುರ್ಘಟನೆಯಲ್ಲಿ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ. ಈ ಹಿನ್ನೆಲೆ ವಿಧಾನಸಭೆ ಕಲಾಪದಲ್ಲಿ ರಾಜ್ಯ ನಾಯಕರು ಸಂತಾಪ ಸೂಚಿಸಿದ್ದು 1 ನಿಮಿಷ ಮೌನಾಚರಣೆ ಆಚರಿಸಿದ್ದಾರೆ. ಈ ದಿನ ಬೆಳಿಗ್ಗೆ ಈಗ ಸಂತಾಪ ಸೂಚನೆ. ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿಯವರಾದ ಶ್ರೀ ಅಜಿತ್ ಪವಾರ್ ಮತ್ತು ಇತರ 5 ಸಹ ಪ್ರಯಾಣಿಕರು ಈ ದಿನ ಬೆಳಿಗ್ಗೆ ವಿಮಾನ ಅಪಘಾತದಲ್ಲಿ ನಿಧನವಾಗಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ಉಪಮುಖ್ಯಮಂತ್ರಿ ಈಗ ರಾಜಕೀಯ ಸುದ್ದಿಗಳನ್ನು ನೋಡೋಣ. ವಿಧಾನ ಪರಿಷತ್ನಲ್ಲಿ ಇವತ್ತು ಕಲಾಪ ಶುರುವಾಗ್ತಾ ಇದ್ದಂತೆ ಅಬಕಾರಿ ಇಲಾಖೆಯ ಹಗರಣ ಪ್ರಸ್ತಾಪಿಸಿದ ಬಿಜೆಪಿ ಅಬಕಾರಿ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿತು. ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರು ಪ್ರತಿಭಟನೆ ಮಾಡಿದರು. ಸಭಾಪತಿ ಮಾತಿಗೂ ಬೆಲೆ ಕೊಡದೆ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದರು. ಈ ವೇಳೆ ಆಡಳಿತ ಸದಸ್ಯರು ಹಾಗೂ ಬಿಜೆಪಿ ಸದಸ್ಯರ ನಡುವೆ ವಾಕ್ಸಮರ ಆಯಿತು. ಏಕೆಂದರೆ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಇದಕ್ಕೆ ಛಲವಾದಿ ಸೇರಿ ಹಲವರು ತಿರುಗೇಟುಕೊಟ್ಟಿದ್ದಾರೆ. ಆ ಖಂಡನೆಗೆ ಯಾರು ಒಂದು ಸಾರಿ ನಿಂದಿಸಿದ ಮೇಲೆ ಅಲ್ಲಿಗೆ ಒಂದು ವಿಷಾದ ಬೇಕು. ಇಲ್ಲ ಅಂತಂದ್ರೆ ಈ ಸದನವೇ ತಪ್ಪು ಮಾಡ್ದಂಗಾಗತ್ತೆ. ಅಬಕಾರಿ ಸಚಿವರ ರಾಜೀನಾಮೆಗೆ ವಿಪಕ್ಷಗಳು ಒತ್ತಡ ಹಾಕ್ತಾ ಇರುವಂತಹ ಹಿನ್ನೆಲೆ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನನಗೇನೋ ರಾಜಕೀಯ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ತಿಮ್ಮಾಪುರ್ ಅವರಿಗೇನು ಸಂಬಂಧ ಇಲ್ಲ ಅನ್ಸುತ್ತೆ. ಈ ಬಗ್ಗೆ ನೋಡೋಣ, ಸಿಎಂ ಬಳಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ಗವರ್ನರ್ ಭಾಷಣದ ವಂದನಾ ನಿರ್ಣಯ ಮೇಲೆ ಚರ್ಚೆ ನಡೆಯಿತು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಗವರ್ನರ್ಗೆ ಅಗೌರವ ತೋರಿದ ವಿಷಯ ಪ್ರಸ್ತಾಪಿಸಿ ಸರ್ಕಾರಕ್ಕೆ ಟಾಂಗ್ ಕೊಟ್ಟರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟರು. ರಾಜ್ಯಪಾಲರು ರಾಜ್ಯದ ರಾಜ್ಯಪಾಲರು ಅಷ್ಟೇ, ನಿಮ್ಮ ರಾಜ್ಯಪಾಲ ನಮ್ಮ ರಾಜ್ಯಪಾಲ ಅಂದ್ರೆ ಹೇಗೆ?
ಗವರ್ನರ್ಗೆ ನಾವು ಅಪಮಾನ ಮಾಡಿಲ್ಲ ಅಂದ್ರು. ಇದೇ ವೇಳೆ ಎಚ್.ಕೆ. ಪಾಟೀಲ್ ಸ್ಪಷ್ಟನೆ ಕೊಟ್ಟರು. ಈ ವೇಳೆ ಬಿಜೆಪಿ ಶಾಸಕರು ಗದ್ದಲ ಮಾಡಿದ್ರು. ವಿಧಾನ ಪರಿಷತ್ನಲ್ಲಿ ವಿಪಕ್ಷಗಳು ಹೈ ಡ್ರಾಮಾ ಮಾಡಿದ್ದು ನಿಯಮದಂತೆ ಕಲಾಪ ನಡೀತಾ ಇಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ರೂಲ್ ಬುಕ್ ಹರಿದು ಹಾಕಿದ್ದಾರೆ. ಇದು ಸಭಾಪತಿಗಳಿಗೆ ತೋರಿದ ಗೌರವ ಅಂತ ಛಲವಾದಿ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ಸದಸ್ಯರು ಪಟ್ಟು ಹಿಡಿದಿದ್ರು. ವಿಪಕ್ಷ ನಾಯಕರಾಗಿ ಈ ವಿಚಾರದಲ್ಲಿ ಎಡವಿದ್ದೀರಿ ಅಂತ ಛಲವಾದಿಗೆ ಸಭಾಪತಿ ತಿಳಿಸಿದರು. ಈ ವೇಳೆ ಕಾಂಗ್ರೆಸ್ ಸದಸ್ಯರು ಶೇಮ್ ಶೇಮ್ ಅಂತ ಕೂಗಿ ಸಭಾಪತಿಗಳ ಅವರು ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದರು. ಸದನದಲ್ಲಿ ಮತ್ತೆ ಗಣಿಗಾರಿಕೆ ವಿಚಾರ ಸದ್ದು ಮಾಡಿದೆ. ಈ ಬಗ್ಗೆ ಸದನದಲ್ಲಿ ಜನಾರ್ದನ್ ರೆಡ್ಡಿ ಮಾತನಾಡಿದ್ದು, ಸಂತೋಷ್ ಲಾಡ್ ಗಣಿಗಾರಿಕೆ ಲೈಸೆನ್ಸ್ ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್. ಈಗ ಅಂತವನನ್ನ ಮಂತ್ರಿ ಮಾಡಿ ಇಟ್ಕೊಂಡಿದ್ದೀರಿ, ನಿಮಗೆ ನಾಚಿಕೆ ಆಗಬೇಕು ಅಂತ ಜನಾರ್ದನ್ ರೆಡ್ಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೆಡ್ಡಿ ಮಾತಿಂದ ಕೆರಳಿದ ಭೈರತಿ ಸುರೇಶ್, ಸಿಎಂ ಹಾಗೂ ಜನಾರ್ದನ್ ರೆಡ್ಡಿ ನಡುವೆ ವಾಗ್ವಾದ ನಡೆಯಿತು. ಹೀಗೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಕಾರ್ಯಾಚರಣೆಯಲ್ಲಿನ ಕಾರ್ಮಿಕರಿಗೆ 11 ದಿನಗಳಾದರೂ ಸಂಬಳ ಕೊಟ್ಟಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗಿತ್ತು. ಈ ಬಗ್ಗೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಪ್ರತಿಕ್ರಿಯಿಸಿತು. ನಾಳೆಗೆ ಉತ್ಖನನ ಕಾರ್ಯದಲ್ಲಿ ಭಾಗಿಯಾದ ಕಾರ್ಮಿಕರಿಗೆ ಸಂಬಳ ನೀಡಲಾಗುತ್ತೆ. ಒಬ್ಬ ಕಾರ್ಮಿಕರಿಗೆ 538 ರೂಪಾಯಿ ವೇತನ ನಿಗದಿ ಮಾಡಲಾಗಿದ್ದು, ನಾಳೆ ಕಾರ್ಮಿಕರ ಖಾತೆಗೆ ಹಣ ಜಮಾ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ ಮಾಡಿದ್ದ 5 ಆರೋಪಿಗಳ ಜಾಮೀನು ಅರ್ಜಿ ವಜಾಗೊಳಿಸಲಾಗಿದೆ. 46ನೇ ಸಿಸಿಎಚ್ ಕೋರ್ಟ್ ಜಾಮೀನು ಅರ್ಜಿ ವಜಾಗೊಳಿಸಿದೆ. ಅಶ್ಲೀಲ ಕಾಮೆಂಟ್ ಹಿನ್ನೆಲೆ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ರು. ದೂರಿನ ಅನ್ವಯ ಅಭಿಷೇಕ್, ನಿತಿನ್, ಪ್ರಶಾಂತ್, ನಿಂಗರಾಜ್, ಚಂದ್ರಶೇಖರ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ರು. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಹಿರಿಯ ನಟ ಜಗ್ಗೇಶ್ ಅವರನ್ನ ಭೇಟಿಯಾಗಿದ್ರು. ಬೆಂಗಳೂರಿನ ಮಲ್ಲೇಶ್ವರದ ಜಗ್ಗೇಶ್ ನಿವಾಸಕ್ಕೆ ತೆರಳಿ ಜಗ್ಗೇಶ್ ಭೇಟಿಯಾಗಿ ಆಶೀರ್ವಾದ ಪಡೆದರು. ಈ ವೇಳೆ ಜಗ್ಗೇಶ್ ಗಿಲ್ಲಿಗೆ ಸನ್ಮಾನ ಮಾಡಿ ಶುಭ ಹಾರೈಸಿದ್ದಾರೆ. ಈಗ ದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ದೆಹಲಿಯ ಕಾಡ್ಯಪ್ಪ ಪರೇಡ್ ಮೈದಾನದಲ್ಲಿ ವಾರ್ಷಿಕ ಎನ್ಸಿಸಿ ಪರೇಡ್ ನಡೆದಿದ್ದು ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು. ಅಲ್ಲದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗಿದ್ದರು. ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗಿದ್ದ 898 ಬಾಲಕಿಯರ ಕೆಡೆಟ್ಗಳು ಸೇರಿದಂತೆ ದೇಶದಾದ್ಯಂತ 2406 ಎನ್ಸಿಸಿ ಕೆಡೆಟ್ಗಳು ಭಾಗವಹಿಸಿದ್ದರು. ಮೂರನೇ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದ ಉಚ್ಚಾಟಿತ ಕಾಂಗ್ರೆಸ್ ಶಾಸಕ ರಾಹುಲ್ ಮಮತ್ಕೂಥಲ್ಗೆ ಕೇರಳದ ಪತ್ತನಂತಿಟ್ಟ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಜಾಮೀನು ಕೊಟ್ಟಿದೆ. ಇದಕ್ಕೂ ಮೊದಲು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಆರೋಪಗಳ ಗಂಭೀರತೆ ಮತ್ತು ಶಾಸಕರಿಗೆ ಇದೇ ರೀತಿಯ ಪ್ರಕರಣಗಳ ಇತಿಹಾಸವಿದೆ ಅಂತ ಉಲ್ಲೇಖಿಸಿ ಜಾಮೀನು ನಿರಾಕರಿಸಿತ್ತು. ಜನವರಿ 8ರಂದು ಕೊಟ್ಟಾಯಂ ಜಿಲ್ಲೆಯ ಮಹಿಳೆಯೊಬ್ಬರು ನೀಡಿದ ದೂರಿನ ಮೇರೆಗೆ ಪಾಲಕ್ಕಾಡ್ ಶಾಸಕ ರಾಹುಲ್ ವಿರುದ್ಧ ಈಗ ಮೂರನೇ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿತ್ತು. ಬಳಿಕ ಜನವರಿ 11ರಂದು ಪಾಲಕ್ಕಾಡ್ನಲ್ಲಿ ಶಾಸಕ ರಾಹುಲ್ನನ್ನ ಬಂಧಿಸಲಾಗಿತ್ತು. ಕೇಂದ್ರ ಮಾಹಿತಿ ಆಯೋಗ ಆದಾಯ ತೆರಿಗೆ ಇಲಾಖೆಗೆ ವೈವಾಹಿಕ ಜೀವನದ ವಿವಾದಗಳಲ್ಲಿ ವ್ಯಕ್ತಿಯ ಒಟ್ಟು ಆದಾಯದ ವಿವರಗಳನ್ನು ತನ್ನ ವಿಚ್ಛೇದಿತ ಪತ್ನಿಗೆ ಬಹಿರಂಗಪಡಿಸುವಂತೆ ನಿರ್ದೇಶಿಸಿದೆ. ಗೌಪ್ಯತೆಯ ಆಧಾರದ ಮೇಲೆ ಅಂತಹ ಮಾಹಿತಿಯನ್ನು ನಿರಾಕರಿಸುವಂತಿಲ್ಲ ಅಂತ ಹೇಳಿದೆ. ತನ್ನ ಪತಿಯ ಆದಾಯದ ವಿವರಗಳನ್ನು ಕೋರಿದ್ದ ವಿಚ್ಛೇದಿತ ಪತ್ನಿ ಸಲ್ಲಿಸಿದ ಅರ್ಜಿಯ ಮೇರೆಗೆ ಮಾಹಿತಿ ಆಯುಕ್ತ ವಿನೋದ್ ಕುಮಾರ್ ತಿವಾರಿ ಈ ಆದೇಶವನ್ನು ಹೊರಡಿಸಿದ್ದಾರೆ. ಶಾಲಾ ಬಾಲಕನೊಬ್ಬ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ವಿದ್ಯುತ್ ಕಂಬ ಬಿದ್ದು ಕೂದಲೆಳೆ ಅಂತರದಲ್ಲಿ ಬಾಲಕ ಬಚಾವಾಗಿದ್ದಾನೆ. ಆಂಧ್ರಪ್ರದೇಶದ ಕರ್ನೂಲಿನ ಅಶೋಕನಗರದಲ್ಲಿ ಈ ಘಟನೆ ನಡೆದಿದೆ. ಕರ್ನೂಲ್ ಮುನ್ಸಿಪಲ್ ಕಾರ್ಪೊರೇಷನ್ ಇತ್ತೀಚೆಗೆ ಒಳಚರಂಡಿ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಂಡಿತ್ತು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರೀ ಹಿಮಪಾತ ಉಂಟಾಗಿದೆ. ಮಧ್ಯ ಕಾಶ್ಮೀರದ ಗಂಡೇರ್ಬಾಲ್ ಜಿಲ್ಲೆಯ ಸೋನ್ಮಾರ್ಗ್ನ ಪ್ರವಾಸಿ ರೆಸಾರ್ಟ್ ಮೇಲೆ ಹಿಮಪಾತ ಉಂಟಾಗಿದ್ದು ಮುಚ್ಚಿ ಹೋಗಿದೆ. ಪ್ರವಾಸಿ ರೆಸಾರ್ಟ್ ಸಂಪೂರ್ಣ ಮುಚ್ಚಿ ಹೋಗುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಅಂತಾರಾಷ್ಟ್ರೀಯ ಸುದ್ದಿ ನೋಡೋಣ. ಇರಾನ್ಗೆ ಮತ್ತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಕಡೆಗೆ ನೌಕಾಪಡೆಯನ್ನ ಕಳುಹಿಸಿದ್ದು ಅದನ್ನು ಬಳಸಬೇಕಾಗುವ ಸನ್ನಿವೇಶ ಬರುವುದಿಲ್ಲ ಅಂತಕೊಂಡಿದ್ದೇವೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಜೈಲಲ್ಲಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಕಣ್ಣಿನ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ತಕ್ಷಣವೇ ಚಿಕಿತ್ಸೆ ನೀಡದಿದ್ದರೆ ಅವರ ದೃಷ್ಟಿಗೆ ಶಾಶ್ವತ ಹಾನಿ ಆಗಬಹುದು ಅಂತ ಪಾಕಿಸ್ತಾನ್ ತೆಕ್ ಇ ಇನ್ಫಾನ್ಸ್ ಪಕ್ಷ ಹೇಳಿದೆ.
ಬಾಂಗ್ಲಾದೇಶದ ಮೂಲಭೂತವಾದಿ ಇಸ್ಲಾಮಿಕ್ ಸಂಘಟನೆಗಳಿಂದ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಲಾಗ್ತಾ ಇದೆ. ಮುಂಬರುವ ಚುನಾವಣೆಯಲ್ಲಿ ತಮಗೆ ಮತ ನೀಡುವಂತೆ ಜಮಾತ್ ಎ ಇಸ್ಲಾಮಿ ನಾಯಕ ಶಫೀಕುರ್ ರೆಹಮಾನ್ ಹಿಂದೂಗಳಲ್ಲಿ ಮನವಿ ಮಾಡಿದ್ದಾರೆ. ಖುಲ್ನಾದಲ್ಲಿ ನಡೆದ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡಿದ ರೆಹಮಾನ್, ತಾವು ಎಲ್ಲ ಧರ್ಮದವರಿಗೂ ಸುರಕ್ಷಿತವಾದ ಬಾಂಗ್ಲಾದೇಶವನ್ನ ಬಯಸ್ತೀವಿ ಅಂತ ಹೇಳಿದ್ದಾರೆ. ಕಾರ್ಮಿಕ ಹೋರಾಟಗಾರ ಅನಂತ ಸುಬ್ಬಾರಾವ್ ನಿಧನರಾಗಿದ್ದಾರೆ. ಕಾರ್ಡಿಯಾಕ್ ಅರೆಸ್ಟ್ನಿಂದಾಗಿ ಸುಬ್ಬಾರಾವ್ ನಿಧನರಾಗಿದ್ದಾರೆ. ಅನಂತ್ ಸುಬ್ಬಾರಾವ್ಗೆ ಈಗಾಗಲೇ 85 ವರ್ಷ ವಯಸ್ಸಾಗಿತ್ತು. ಕಾರ್ಡಿಯಾಕ್ ಅರೆಸ್ಟ್ನಿಂದ ಸುಬ್ಬಾರಾವ್ ನಿಧನರಾಗಿದ್ದಾರೆ. ಹೋರಾಟಗಳಲ್ಲಿ ಸುಬ್ಬಾರಾವ್ ಮುಂಚೂಣಿಯಲ್ಲಿರ್ತಾ ಇದ್ರು. ಸಾರಿಗೆ ನೌಕರರ ಮುಷ್ಕರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ರು. ಮುಂಚೂಣಿಯಲ್ಲಿದ್ದಂತಹ ನಾಯಕ. ವಿವಿಧ ಹೋರಾಟಗಳಲ್ಲೂ ಕೂಡ ತಮ್ಮ ಪಾತ್ರವನ್ನ ವಹಿಸಿದ್ದಾರೆ ಸುಬ್ಬಾರಾವ್. ಈಗ ಕಾರ್ಡಿಯಾಕ್ ಅರೆಸ್ಟ್ನಿಂದ 85 ವರ್ಷದ ಸುಬ್ಬಾರಾವ್ ನಿಧನರಾಗಿದ್ದಾರೆ. ಅನಂತ ಸುಬ್ಬಾರಾವ್ ನಿಧನಕ್ಕೆ ಈಗ ಕಂಬನಿ ಮಿಡಿಯಲಾಗಿದೆ. ಸಾಕಷ್ಟು ಹೋರಾಟಗಳಲ್ಲಿ ಪಾಲ್ಗೊಂಡು ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ರು. ಈಗ ಕಾರ್ಡಿಯಾಕ್ ಅರೆಸ್ಟ್ನಿಂದ 85 ವರ್ಷದ ಸುಬ್ಬಾರಾವ್ ನಿಧನರಾಗಿದ್ದಾರೆ. ಕಾರ್ಮಿಕ ಹೋರಾಟಗಾರ. ಕಾರ್ಮಿಕರಿಗೆ ಏನೇ ಸಮಸ್ಯೆಗಳಾದರೂ ಕೂಡ ಅವರಿಗೆ ಬೆನ್ನಿಗೆ ನಿಲ್ತಾ ಇದ್ದಂತಹ ವ್ಯಕ್ತಿ. ಹೋರಾಟಗಳಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರ್ತಾ ಇದ್ದಂತಹ ವ್ಯಕ್ತಿ.